ಗೆಳೆಯ, ನಿನಗೆ ನೀನು ಯಾವಾಗ ಸಿಗ್ತೀಯ ಗೊತ್ತಾ? ಈ ಥರ ಒಂಟಿಯಾಗಿ ಬೆಟ್ಟ ಗುಡ್ಡಗಳಿಗೆ, ಗದ್ದೆ ತೋಟಗಳಿಗೆ, ಹೊಲಗಳಿಗೆ ನೀನು ಭೇಟಿ ಕೊಡಬೇಕು. ಆವಾಗ ಮುಕ್ತವಾಗಿ ಆ ಪ್ರಕೃತಿ ಜೊತೆಗೆ ನಿನ್ನನ್ನು ನೀನು ಸಂಯೋಜಿಸ್ಕೋಬೇಕು. ಅಂದರೆ ಅದ್ರ ಜೊತೆಗೆ ಜೋಡಿಸ್ಕೋಬೇಕು, ಮಾತಾಡಿಸ್ಬೇಕು. ಆವಾಗ ನೀನು ಹೊರಗಡೆ ಬರ್ತೀಯ. ನಿನ್ನ ಮನಸ್ಸಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ, ಯಾವುದೇ ಅಸೂಯೆ, ದ್ವೇಷ, ಆಸೆ, ದುರಾಸೆ ಯಾವುದೂ ಇರೋದಿಲ್ಲ. ನಿರ್ಮಲವಾಗಿರ್ತೀಯ, ನಿಶ್ಚಲವಾಗಿರ್ತೀಯ. ಆವಾಗ ನಿನಗೆ ಅನಿಸಿದ್ದನ್ನು ನೀನು ಆಲೋಚಿಸಬೇಕು. ನಿನಗಾಗ ಏನನ್ಸುತ್ತೆ ಗೊತ್ತಾ? ಇಷ್ಟೊಂದು ಸುಂದರವಾದ, ಶಾಂತಿಯುತವಾದ, ನೆಮ್ಮದಿಯಾದ ಪ್ರಕೃತಿಯೊಟ್ಟಿಗೆ ನಾನು ಬದುಕೋದು ಬಿಟ್ಟು ಆಸೆ, ದುರಾಸೆ, ಅಸೂಯೆ, ದ್ವೇಷ, ಕೋಪಗಳಲ್ಲಿ ಎಂಥ ಜಂಜಾಟಗಳಲ್ಲಿ ನನ್ನ ಜೀವನವನ್ನು ವ್ಯರ್ಥ ಮಾಡ್ತಿದ್ದೀನಲ್ಲ ಅನಿಸುತ್ತೆ. ಆವಾಗ ನಿನಗೆ ನೆಮ್ಮದಿ ಅನ್ನೋದು ಎಲ್ಲಿರುತ್ತೆ, ಅದನ್ನು ಹೇಗೆ ಹುಡುಕೋಬೇಕು, ಹೇಗೆ ಪಡ್ಕೋಬೇಕು ಅಂತ ತಿಳಿಯುತ್ತೆ. ಅದಕ್ಕೆ ಬೆಳಿಗ್ಗೆ ಅಥವಾ ಸಂಜೆ ಹೊರಗಡೆ ಹೋಗು, ಪ್ರಕೃತಿ ಜೊತೆಗೆ ಹೋಗು, ಪ್ರಕೃತಿ ಜೊತೆಗೆ ಮಾತಾಡು, ಪ್ರಕೃತಿ ಜೊತೆಗೆ ಆದಷ್ಟು ಬದುಕು. ಪ್ರಕೃತಿಯನ್ನು ಬಿಟ್ಟು ದೂರ ಹೋಗಬೇಡ. ಪ್ರಕೃತಿ ಇರೋದು ನಿನ್ನೆಲ್ಲ ಬಯಕೆಗಳನ್ನು ಪೂರೈಕೆ ಮಾಡೋದಕ್ಕೆ, ಆದರೆ ನಿನ್ನ ದುರಾಸೆಗಳನ್ನು ಈಡೇರಿಸೋದಕ್ಕಲ್ಲ. ನೀನು ದುರಾಸೆಗಳಿಗೋಸ್ಕರ ಪ್ರಕೃತಿಯನ್ನು ಬಳಸ್ಕೊಳ್ಳೋದಕ್ಕೋದ್ರೆ ಒಂದೇ ಕ್ಷಣದಲ್ಲಿ ನಿನ್ನ ಮನುಕುಲವನ್ನೇ ನಾಶ ಮಾಡುವಂತಹ ಶಕ್ತಿ ಪ್ರಕೃತಿಗಿದೆ. ಯೋಚನೆ ಮಾಡು. ಪ್ರಕೃತಿಯೊಟ್ಟಿಗೆ ದಿನದಲ್ಲಿ 1-2 ತಾಸುಗಳನ್ನಾದರೂ ಕಳಿ.